ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್. ಇವತ್ತು 662 ಸೆಷನ್ ನಂಬರ್. ಕನ್ಸಿಸ್ಟೆಂಟ್ ಆಗಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಧ್ಯಾನ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಡೇ 1ಗೂ ಡೇ 100ಗೂ ಈಗ ಡೇ 600ಗೂ ತುಂಬ ಡಿಫರೆನ್ಸ್ ಇದೆ. ಒಂದು ಗ್ರೂಪ್ ಎನರ್ಜಿ ಆಗಲಿ, ಈ ಒಂದು ಝೂಮಿಂದ ಎಷ್ಟೋ ನೂರಾರು ಮಾಸ್ಟರ್ಸ್ ಕ್ರಿಯೇಟ್ ಆಗಿದ್ದಾರೆ. ಎಷ್ಟೊಂದು ಪ್ರಶ್ನೋತ್ತರಗಳಿಗೆ ನಮಗೆ ಕ್ಲಾರಿಟಿ ಬರ್ತಾ ಇತ್ತು. ತುಂಬ ಕಾನ್ಸೆಪ್ಟ್ಸ್ನು ಬಂದಿದೆ. ಮುಖ್ಯವಾಗಿ ನನ್ನ ಕನ್ನಡ ಎಷ್ಟೋ ಡೆವಲಪ್ ಆಗಿದೆ. ಈ ಒಂದು ರೆಗ್ಯುಲಾರಿಟಿಯಿಂದಾನೇ ಪ್ರತಿಯೊಂದೂ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇವತ್ತು ಬೆಳಗ್ಗೆ ವಾಟ್ ಎ ವಂಡರ್ಫುಲ್ ಮಿರಾಕಲ್ ಅಂದರೆ, ಸೌಂಡ್ ಹೀಲಿಂಗ್ ಸೆಷನಲ್ಲಿ ನಾನು ಅನ್ಕೊಂಡಿಲ್ಲ. ನಿನ್ನೆ ಗ್ರೂಪ್ ಒಂದು ಕ್ರಿಯೇಟ್ ಮಾಡಿದ್ರೆ ಗ್ರೂಪೇ ಫಿಲ್ ಆಗಿದೆ. 1025 ಮೆಂಬರ್ಸ್ ಫಿಲ್ ಆಗಿ ಓವರ್ಫ್ಲೋ ಆಗಿದೆ. ಬೆಳಗ್ಗೆ ಝೂಮು 500 ಜನ ಜಾಯ್ನ್ ಆಗಿದ್ರಿ. ಯೂಟ್ಯೂಬಲ್ಲಿ 600 ಪೀಪಲ್ ಜಾಯ್ನ್ ಆಗಿದ್ರು. ಒಂದು ಮ್ಯಾಸಿವ್ ಈವೆಂಟ್ ಆಗಿದೆ. ಬೆಳಗ್ಗೆ ಎದ್ದಿನ ತಕ್ಷಣ 4:15ಗೆ ತುಂಬ ಎನರ್ಜೀಸ್ ಬರ್ತಾ ಇತ್ತು. ಯಜ್ಞಗಳಲ್ಲಿ ಎಷ್ಟು ಎನರ್ಜೀಸ್ ಬರುತ್ತೋ ಅಷ್ಟೊಂದು ಎನರ್ಜೀಸ್ ಬರ್ತಾ ಇತ್ತು ನನಗೆ. ಅವಾಗ ಅನ್ಕೊಂಡಿದ್ದೀನಿ ಇವತ್ತು ಫುಲ್ ಪಾರ್ಟಿಸಿಪೇಷನ್ ಇರುತ್ತೆ ಅಂತ. ಎಲ್ಲ ಮಾಸ್ಟರ್ಸ್ ಒಟ್ಟಿಗೆ ಸೇರಿ ಏನೇ ಮಾಡಿದ್ರು ತುಂಬ ಸಕ್ಸಸ್ ಅನ್ನು ನಾವು ನೋಡೋಕೆ ಸಾಧ್ಯ ಆಗುತ್ತದೆ. ಇವತ್ತು ಗ್ರೂಪ್ ಹೀಲಿಂಗ್ ಅನ್ನೋದಾಗಿದೆ. ಯಾರೋ ಒಬ್ಬರಿಗೆ ಮೆಸೇಜ್ ಬಂದಿದೆ, ಪತ್ರಿಜಿಯವರು ಈ ಸೆಷನಲ್ಲಿ ಅವ್ರ ಎನರ್ಜೀಸ್ ಪಾಸ್ ಮಾಡಿದ್ದಾರೆ ಅಂತ. ಎಷ್ಟೋ ಥರ್ಡ್ ಮಾಸ್ಟರ್ಸ್ ಇದ್ದಾರೆ ನಮ್ಮ ಗ್ರೂಪ್ಸಲ್ಲಿ. ಅವರವರ ಅನುಭವಗಳೆಲ್ಲ ಹೇಳ್ತಾ ಬಂದಿದ್ರು. ತುಂಬ ಚೆನ್ನಾಗಿತ್ತು ಇವತ್ತು. ಎಷ್ಟೋ ಜನಕ್ಕೆ ಎಷ್ಟೋ ವಾಸಿನೂ ಆಗಿದೆ. ಯಾವುದೇ ಒಂದು ವಿಷಯ ನಾವು ಮಾಡಿದ್ರು ಗ್ರೂಪ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಗ್ರೂಪ್ ಕಾನ್ಷಿಯಸ್ನೆಸ್ ಅಲ್ಲಿ ಏನೇ ಮಾಡಬೇಕಂದ್ರೂ ಸಾಧ್ಯ ಆಗುತ್ತದೆ. ಈಗ ನಾನು ಮಲೇಷಿಯಾದಲ್ಲಿ 2 ವಿಷಯ ಕಲ್ತಿದ್ದೀನಿ. ಅಲ್ಲಿ 2 ಡಾಕ್ಟರ್ಸ್ ಇಂದ, ಅಂದರೆ ನಾನು ಒಂದು ಸ್ಪೀಕರ್, ಇನ್ನೂ 2 ಡಾಕ್ಟರ್ಸು, ಡಾಕ್ಟರ್ ನವೀನ್ ಅಂತ ಒಬ್ಬರು, ಇನ್ನೊಬ್ಬ ಡಾಕ್ಟರ್ ಇದ್ರು. ಇವರಿಬ್ಬರಿಂದ ಕೆಲವೊಂದು ವಿಷಯಗಳು ನಾನು ಕಲ್ತಿದ್ದೀನಿ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದರಲ್ಲಿ ಒಬ್ಬರು 2 ನಿಮಿಷ ಧ್ಯಾನ ಮಾಡಿಸಿದ್ರು ಅಷ್ಟೇ. ಎಷ್ಟೊಂದು ಡೀಪ್ ಆಗಿ ಎಲ್ಲರೂ ಹೋಗೋಕೆ ಸಾಧ್ಯ ಆಗಿದೆ. ಬರೀ 2 ನಿಮಿಷ ಮಾಡಿದ್ರು. ಅವರಿಂದ ಒಂದು ವಿಷಯ ನಾನು ಏನು ಕಲ್ತಿದ್ದೀನಿ ಅಂದರೆ ಗೊತ್ತು, ಆದರೆ ತುಂಬ ರಿಫೈನ್ಡ್ ಆಗಿ ಸೈಂಟಿಫಿಕ್ ಆಗಿ ಅವ್ರು ಹೇಳಿದ್ರು. ತುಂಬ ಖುಷಿ ಆಗಿದೆ ನನಗೆ. ವೆನ್ ದ ಮೆಡಿಟೇಷನ್ ಇಸ್ ನಾಟ್ ಹ್ಯಾಪನಿಂಗ್ ದೆನ್ ದ ರೈಟ್ ಯು ಇಸ್ ನಾಟ್ ಮೆಡಿಟೇಟಿಂಗ್ ಅಂತ ಹೇಳಿತ್ತು. ಧ್ಯಾನ ಆಗ್ತಾ ಇಲ್ಲ ಅಂತ ನಿಮಗೆ ಬಂದಿದೆ ಅಂದರೆ ಸರಿಯಾದ ನಾನು ಧ್ಯಾನ ಮಾಡ್ತಾ ಇಲ್ಲ ಅಂತ ಅರ್ಥ ಅಂದ್ರು. ಸರಿಯಾದ ನಾನು ಅಂದರೆ ಈಗ ಬಾಡಿ ಕಾನ್ಷಿಯಸ್ನೆಸ್ ಬಾಡಿಯಲ್ಲಿದ್ದರೆ ಬಾಡಿ ನೋವುಗಳು, ಕೂತ್ಕೊಳ್ಳೋಕಾಗ್ತಾ ಇಲ್ಲ, ಈ ಪೇಯ್ನ್ ಬರ್ತಾ ಇದೆ, ಇಲ್ಲೇ ಇರ್ತೀವಿ ನಾವು. ಅಂದರೆ ಈಗ ಶರೀರ ಧ್ಯಾನ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 2ನೇ ಕ್ಯಾಟಗರಿ ಅವರು ಭಾವನೆಗಳು. ಅವ್ರು ಅದಂದ್ರು ಇವರಂದ್ರು ಹಣ ಸಂಪಾದನೆ ಮಾಡಬೇಕು, ಆ ಮಾತುಗಳು ಬರುತ್ತೆ, ಇದು ಅದು ಅಂತ. ಅವಾಗ ಏನಾಗುತ್ತೆ, ಕಾನ್ಷಿಯಸ್ನೆಸ್ಸು ಭಾವನೆಗಳ ಮೇಲೆ ಇದೆ. 3ನೇದು ಮನಸ್ಸು, ಆಲೋಚನೆಗಳು ಜೊತೆ ಇದೆ. ಈ 3 ಅಲ್ಲಿ ಯಾವುದೋ ಒಂದು ಕಡೆ ನಮ್ಮ ಕಾನ್ಷಿಯಸ್ನೆಸ್ ಇದ್ರೆ ಧ್ಯಾನ ಆಗಲ್ಲ. ನಾವು ಧ್ಯಾನ ಮಾಡಕ್ ಕುತ್ಕೊಳ್ತಾ ಇದೀವಿ. ಮೆಡಿಟೇಷನ್ ಮಸ್ಟ್ ಹ್ಯಾಪನ್. ಧ್ಯಾನ ಆಗ್ಬೇಕು. ಯಾವಾಗ ಧ್ಯಾನ ಮಾಡೋಕ್ ಮುಂಚೆ ಕಣ್ಣೆರಡು ಮುಚ್ಕೊಂಡು ನಾನು ಈ ಶರೀರನ ಅಲ್ಲ, ನಾನು ಈ ಭಾವನೆಗಳ ಅಲ್ಲ, ಈ ಆಲೋಚನೆಗಳ, ಈ ಮನಸ್ಸ ಅಲ್ಲ, ನಾನು ಆತ್ಮ ಪದಾರ್ಥ, ಐ ಆಮ್ ಅ ಸ್ಪಿರಿಚುವಲ್ ಬೀಯಿಂಗ್ ಅನ್ನೋದು ನೀವು ಫೀಲ್ ಆಗ್ಬೇಕು. ಅದನ್ನ ಫೀಲ್ ಮಾಡಿ ನೀವು ಧ್ಯಾನದಲ್ಲಿ ಕುತ್ಕೊಂಡಿದ್ರೆ ಯಾಕೆ ಮೆಡಿಟೇಷನ್ ಆಗಲ್ಲ? ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿ. ಇವತ್ತು ನಾವೆಲ್ಲರೂ ಗಂಟೆಗಟ್ಟ ಮಾಡ್ತೀವಿ ಧ್ಯಾನ, ಬಟ್ ದ ರೈಟ್ ಯು ಮಸ್ಟ್ ಮೆಡಿಟೇಟ್. ಸರಿಯಾದ ನಾವು ಧ್ಯಾನ ಮಾಡಬೇಕು. ಇದನ್ನ ಇವಾಗ ಎಕ್ಸ್ಪೆರಿಮೆಂಟ್ ಮಾಡಿ. 2 ನಿಮಿಷ ಮಾಡಿದ್ರು ಎಲ್ಲರಿಗೂ ಚೆನ್ನಾಗಿ ಧ್ಯಾನ ಆಗಿದೆ. ಅಲ್ಲಿ ಆ ರಿಯಲೈಸೇಷನ್ ಫಸ್ಟ್ ಬರಬೇಕು, ಅವೇರ್ನೆಸ್ ಫಸ್ಟ್ ಬರಬೇಕು, ನಾನು ಆತ್ಮ ಅಂತ. ಒಂದು 2 ನಿಮಿಷ ತಗೊಳ್ಳಿ. ಈ ಸತ್ಯನೇ, ಇದೇನೋ ಪ್ರೋಗ್ರಾಮಿಂಗ್ ಅಲ್ಲ, ಇದೇನೋ ಮ್ಯಾನಿಪುಲೇಷನ್ ಅಲ್ಲ. ಇರೋ ಸತ್ಯನ ನಮ್ಮ ಕಾನ್ಷಿಯಸ್ ಅವೇರ್ನೆಸ್ಗೆ ಯಾವಾಗ ಬರುತ್ತೋ ಸೀದಾ ನಮ್ಮ ಕಾನ್ಷಿಯಸ್ನೆಸ್ ಸೋಲ್ಕ್ ಹೋಗ್ಬಿಡುತ್ತೆ. ಆವಾಗ ನೀವು ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ, ಅದು ನಾನು ಹೇಳಕ್ಕಾಗಲ್ಲ, ನೀವು ಅದು ಅನುಭವಿಸ್ಬೇಕು. ಈ ಒಂದು ವಿಷಯ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಹೇಳಿ. ವೆನ್ ದ ರೈಟ್ ಯು ಇಸ್ ಮೆಡಿಟೇಟಿಂಗ್ ದೆನ್ ದ ಮೆಡಿಟೇಷನ್ ವಿಲ್ ಹ್ಯಾಪನ್. ಇಫ್ ನಾಟ್, ಯು ಆರ್ ಸ್ಟಿಲ್ ಟ್ರೈಯಿಂಗ್ ಟು ಮೆಡಿಟೇಟ್. ಎಷ್ಟು ಚೆನ್ನಾಗಿ ಹೇಳಿದ್ರು ಈ ಒಂದು ಕಾನ್ಸೆಪ್ಟ್. ತುಂಬಾ ಖುಷಿಯಾಗಿದೆ. ಅದಲ್ಲಿ ತೋರಿಸಿದ್ರು 2 ನಿಮಿಷ ಮಾಡಿದ್ರು ಅಷ್ಟು ಡೆಪ್ತ್ ಬಂದಿದೆ. ಕ್ವಾಲಿಟಿ ಆಫ್ ಮೆಡಿಟೇಷನ್. 2ನೇ ಡಾಕ್ಟ್ರಿಂದ ಇನ್ನೊಂದು ಕಲ್ತಿದ್ದೀನಿ. ಅವರು ಕರ್ಲಿಯನ್ ಫೋಟೋಗ್ರಫಿ, ಕರ್ಲಿಯನ್ ಮಿಷನ್ ತಗೊಂಡ್ ಬಂದ್ರು. ಆ ಕರ್ಲಿಯನ್ ಮಿಷನ್ ಅನ್ನ ಅಲ್ಲಿ ಹಾಕಿ ಒಬ್ಬರನ್ನ ಕೂರಿಸಿದ್ರು. ಅವ್ರ ಕೈ ಫಿಂಗರ್ಸ್ ಇಂದ ಆ ಬಯೋ ಎಲೆಕ್ಟ್ರಿಕಲ್ ಎನರ್ಜೀಸ್ ರೀಡಿಂಗ್ಸ್ ಆಗಿ ಅಲ್ಲಿ ಸ್ಕ್ರೀನ್ ಅಲ್ಲಿ ಲೈವೇ ತೋರಿಸಿದ್ರು. ಅವರು ಆರ ನೋಡಿದೀವಿ. ನೆಕ್ಸ್ಟ್ ಅವ್ರು ಏನು ಮಾಡಿಲ್ಲ, ಆ ಹುಡುಗನ ತಲೆ ಮೇಲೆ ಹಿಂಗ್ ಕೈ ಹಾಕಿದ್ರು, ಸ್ವಲ್ಪ ಗ್ಯಾಪ್ ಬಿಟ್ಟು 1-2 ನಿಮಿಷ. ಆಮೇಲೆ ಆರ ಚೆಕ್ ಮಾಡಿದ್ರೆ
ಮಲ್ಟಿ ಕಲರ್ ಇಲ್ಲ, ಕಂಪ್ಲೀಟ್ ಬ್ಲೂ ಇದೆ. ಇನ್ನೊಂದು 5 ನಿಮಿಷ ಆದ್ಮೇಲೆ ಮತ್ತೆ ಚೆಕ್ ಮಾಡಿದ್ರೆ ಮತ್ತೆ ಹಳೆ ಆರ ಬಂದಿದೆ. ಅಂದ್ರೆ ನಾವು ಜಸ್ಟ್ ಒಬ್ಬರ ತಲೆ ಮೇಲೆ ಕೈ ಹಾಕಿದ್ರು ಎನರ್ಜೀಸ್ ಇಲ್ಲಿಂದ ಅಲ್ಲಿ ಪಾಸ್ ಆಗುತ್ತೆ ಅನ್ನೋದು ಲೈವ್ ಆಗಿ ಅವರು ತೋರಿಸಿತ್ತು. ಗೊತ್ತು ನಮಗೆ, ಸತ್ಯ ಗೊತ್ತು. ಸೀಯಿಂಗ್ ಇಸ್ ಬಿಲೀವಿಂಗ್ ಎಷ್ಟು ವಂಡರ್ಫುಲ್ ಆಗಿ ಅಲ್ಲಿ ತೋರಿಸ್ತಾ ಇದ್ರು. ಆ ಮುಂಚೆ ಇರೋ ಆರಾಕಿನ ಇವಾಗನು ಸ್ವಲ್ಪ ಚೇಂಜಸ್ ಬಂದಿದೆ. ಅಂದ್ರೆ ನಾವೆಲ್ಲ ಲಿವಿಂಗ್ ಬೀಯಿಂಗ್ಸ್, ಅನಿಮಲ್ಸ್ ಆಗಿ ಹ್ಯೂಮನ್ಸ್ ಆಗಲಿ, ನಮ್ಮೆಲ್ಲರಿಗೆ ಈ ಆರ ಅನ್ನೋದು ಪರ್ಮನೆಂಟ್. ಬಟ್ ಥಿಂಗ್ಸ್ ಇರುತ್ತೆ ನೋಡಿ, ನಾವು ಫೋನ್ ಯೂಸ್ ಮಾಡ್ತಾ ಇರ್ತೀವಿ, ನಾವು ವಾಟರ್ ಬಾಟಲ್ ಯೂಸ್ ಮಾಡ್ತಾ ಇದೀವಿ, ಪೆನ್ ಯೂಸ್ ಮಾಡ್ತಾ ಇರ್ತೀವಿ, ಇದಕ್ಕೆ ಆರ ಇರುತ್ತೆ. ಬಟ್ ಅದು ಟೆಂಪರರಿ ಆರ, ಕೆಲವೊಂದು ಹವರ್ಸು ಇಲ್ಲ ಅಂದ್ರೆ ಫ್ಯೂ ಡೇಸ್ಗೆ ಮಾತ್ರ ಇರುತ್ತೆ. ಈವನ್ ದ ಆಬ್ಜೆಕ್ಟ್ಸ್ ಹೋಲ್ಡ್ ಆರ. ಅದಕ್ಕೆ ಯಾರಾದ್ರೂ ಏನಾದ್ರು ಕೊಟ್ರೆ ಅವ್ರ ಭಾವನೆಗಳು ಆ ವಸ್ತುವಲ್ಲಿ ನಮಗೆ ಕಾಣಿಸ್ತವೆ. ಯಾರಾದ್ರೂ ನೀರು ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಅವ್ರು ಹೃದಯಪೂರ್ವಕ ಕೊಡ್ತಾ ಇದ್ದಾರಾ, ಇಲ್ಲಾಂದ್ರೆ ನಿಮ್ಮನ್ನು ಬೈತಾ ಕೊಡ್ತಾ ಇದ್ದಾರಾ. ಯಾರಾದ್ರೂ ಮನೆಗೆ ಹೋಗಿದ್ರೆ ಆ ಮನೆ ಪರಿಸ್ಥಿತಿ, ವಾತಾವರಣ, ಅಲ್ಲಿರೋ ಭಾವನೆಗಳೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಏನೂ ಇಲ್ಲ, ಒಂದು ಗ್ಲಾಸ್ ನೀರು ಕುಡಿ ಅಷ್ಟೇ, ಆ ಮನೆ ಬಗ್ಗೆ ಕಂಪ್ಲೀಟ್ ವಿಷಯ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಆ ಭಾವನೆಗಳು ನಿಮ್ಮೊಳಗೆ ಸೇರುತ್ತಲ್ವ. ಹಂಗಾಗಿ ಎವ್ರಿ ಆಬ್ಜೆಕ್ಟ್ ವಿಲ್ ಹೋಲ್ಡ್ ಟೆಂಪರರಿ ಆರ, ಎವ್ರಿ ಲಿವಿಂಗ್ ಬೀಯಿಂಗ್ ವಿಲ್ ಹೋಲ್ಡ್ ಪರ್ಮನೆಂಟ್ ಆರ. ಸೊ ಆ ಥರ ಒಂದು 3-4 ಜನದನ್ನ ಅವರು ಆರ ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ, ಇಲ್ಲಿ ನಾವು ಗ್ರೂಪ್ ಮೆಡಿಟೇಷನ್ ಮಾಡಿದೋದಕ್ಕೆ ಏನಾಗಿದೆ ಅನ್ನೋದು ತೋರಿಸಿದ್ರು. ಇಲ್ಲೆಲ್ಲ ಕಂಪ್ಲೀಟ್ ಪರ್ಪಲ್ ಕಲರ್ ಇದೆ ಔಟ್ ಸೈಡ್, ಬಟ್ ಇನ್ಸೈಡು ಚೆನ್ನಾಗಿಲ್ಲ. ಒಬ್ಬ ಹುಡುಗಕ್ಕೆ ಔಟ್ ಸೈಡ್ ಆರ ಚೆನ್ನಾಗಿದೆ, ಇನ್ಸೈಡ್ ಆರ ಚೆನ್ನಾಗಿಲ್ಲ. ಎರಡಿದೆ ನೋಡಿ. ಆರ ಅಂದ್ರೆ ಒಂದೇ ಅನ್ಕೊಳ್ತೀವಿ ನಾವು. ಇದೇನಾಗಿದೆ ಅಂದ್ರೆ ಈಗ ಆ ಗ್ರೂಪ್ ಮೆಡಿಟೇಷನ್ ಇಂದ ಔಟ್ ಸೈಡ್ ಆರ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದೆ, ಆದ್ರೆ ಅವ್ರ ಇನ್ನರ್ ಅಲ್ಲಿ ಅದು ಕರೆಕ್ಟ್ ಆಗಿ ಇಲ್ಲ. ಅಂದ್ರೆ ಅವ್ರು ಸಾಧನೆ ಮಾಡ್ತಾ ಇಲ್ಲ. ನಮ್ಮ ಗುರುಗಳಾಗಿರ್ಬೋದು, ಆನ್ಸಸ್ಟರ್ಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅವ್ರ ಎನರ್ಜೀಸು ಗ್ರೂಪ್ ಎನರ್ಜೀಸ್ ಇಂದ ಔಟ್ ಸೈಡ್ ಸಿಸ್ಟಮ್ಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಅದನ್ನು ತಗೊಂಡು ನಾವು ಇನ್ಸೈಡ್ ಡೆವಲಪ್ ಆಗ್ಬೇಕು. ಅದಾಗಿಲ್ಲ ಅಂದ್ರೆ ಎರಡು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ತೋರಿಸಿದ್ರು. ಪ್ರತಿಯೊಬ್ಬರಿಂದ ಕಲಿಬೇಕು, ಪ್ರತಿಯೊಂದನ್ನು ಕಿವಿ ಕಣ್ಣು ಇಟ್ಟು ನಾವು ನೋಡ್ಬೇಕು, ಕೇಳಬೇಕು. ಎಲ್ಲ ನಮಗೆ ಗೊತ್ತು ಅಂದ್ರೆ ನಾವು ಕಲಿಯೋಕ್ಕಾಗಲ್ಲ. ನಾನು ಚೆನ್ನಾಗಿ ಎಂಜಾಯ್ ಮಾಡಿದ್ದೆ ಅಲ್ಲಿ. ಪ್ರತಿಯೊಬ್ರು ಏನ್ ಸಹ ಅವ್ರಿಬ್ರು ಬಂದ್ರು, ಏನೇನೋ ಮಾತಾಡಿದ್ರು, ನೀವೇ ಫುಲ್ ಡೇ ತಗೊಂಡಿದ್ರೆ ಚೆನ್ನಾಗಿರುತ್ತೆ, ಇದೇ ಭಾಷೆ ಎಲ್ಲರೂ ಅದೇ ಹೇಳಿದ್ರು. ಬಟ್ ನನಗೆ ಒಂದೇ ಹೇಳಿದ್ದೀನಿ, ಇದು ಒಂದು ಸಮಿಟ್, ಅಲ್ಲಿ ಎಲ್ಲಾ ಮಾಸ್ಟರ್ಸ್ನು ಇರಬೇಕು. ಅವಾಗ ಅವರಿಬ್ಬರಿಂದ ಈ 2 ವಿಷಯಗಳು ನಾನು ಕಲ್ತಿದ್ದೀನಿ. ನನಗೆ ತುಂಬಾ ಈಸಿ ಆಯ್ತು, ಹೆಲ್ಪ್ ಆಗಿದೆ. ಆರಾ ಮೆಷಿನು, ಆ ಕರ್ಲಿಯನ್ ಫೋಟೋಗ್ರಫಿ ನೋಡ್ಬೇಕು ಅನ್ನೋದು ನಾನು ತುಂಬಾ ವರ್ಷದಿಂದ ಇದೆ. ಆ ಮಲೇಷ್ಯಾದಲ್ಲಿ ಬರೀ 10 ಜನ ಹತ್ರ ಮಾತ್ರ ಇದೆ. ಆ ಮಿಷಿನೇ ತಗೊಂಡ್ ಬಂದು ಲೈವ್ ಡೆಮೋನ ಸ್ಕ್ರೀನಲ್ಲಿ, LED ಸ್ಕ್ರೀನಲ್ಲಿ ಕೊಟ್ಟರು. ತುಂಬಾ ಖುಷಿಯಾಗಿದೆ. ಅದು ನೋಡಿದ ಮೇಲೆ ತುಂಬಾ ಖುಷಿಯಾಗಿದೆ. ಈ ಫಸ್ಟ್ ಡಾಕ್ಟರ್ ಇದಾರಲ್ವ, ಅವರು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಮಾಡಿ ಪ್ರತಿಯೊಂದು ರಿಗ್ರೆಷನ್ ಅಲ್ಲಿನೂ ಆ ಸ್ಪಿರಿಟ್ ಅನ್ನು ನೋಡ್ತಾರೆ. ನಾನು ಆಮೇಲೆ ಅವ್ರಿಗೆ ಕೇಳಿದ್ವಿ, ಪ್ರತಿ ದಿವಸ ಯಾರೋ ಒಬ್ರಿಗೆ ರಿಗ್ರೆಷನ್ ನೋಡ್ತಾ ಮತ್ತೆ ಮತ್ತೆ ನೀವು ಸ್ಪಿರಿಟ್ ನೋಡ್ತಾ ಇದ್ರೆ ನಿಮ್ಮ ಪರ್ಸೆಪ್ಷನ್ ಡಿಫ್ರೆಂಟ್ ಆಗಿರುತ್ತೆ ಸರ್. ಯಾಕಂದ್ರೆ ಸತ್ಯ ಅನ್ನೋದು ಪ್ರತಿ ದಿವಸ ನೀವು ನೋಡ್ತಾ ಇದ್ರೆ, ಪ್ರತಿ ದಿವಸ ಆತ್ಮವನ್ನು ನೀವು ನೋಡ್ತಾ ಇದ್ರೆ ನೀವು ಕನ್ವಿನ್ಸ್ ಮಾಡೋಕೆ ಅವಶ್ಯಕತೆ ಇಲ್ಲ ಈ ಬಾಡಿ ಮೈಂಡ್ಗೆ. ಯಾಕಂದ್ರೆ ಎವ್ರಿ ಡೇ ನಿಮ್ಗೆ ದರ್ಶನ ಆಗ್ತಾ ಇದೆ. ಆತ್ಮ ದರ್ಶನ ಅಂತಾರೆ ನೋಡಿ, ಅವ್ರದಲ್ಲ, ಬೇರೊಬ್ಬರ ಆತ್ಮ ದರ್ಶನ ಇವ್ರು ನೋಡ್ತಾ ನೋಡ್ತಾ ಇವ್ರು ಕಂಪ್ಲೀಟ್ ಆಗಿ ಕನ್ವಿನ್ಸ್ ಆಗ್ಬಿಟ್ರು, ಎಸ್ ನಾವು ಲೈಟ್ ಬೀಯಿಂಗ್ಸು ಟೆಂಪ್ರರಿ ಆಗಿ ಅರ್ಥಲ್ಲಿ ಇದೀವಿ, ಟೆಂಪ್ರರಿ ಆಗಿ ಬಾಡಿಯಲ್ಲಿ ಇದೀವಿ ಅಂತ. ಅವಾಗ ನಾನು ಅವ್ರಿಗೆ ಹೇಳಿದ್ನಿ, ನಾನು ಡಾಕ್ಟರ್ ನ್ಯೂಟನ್ ಲಕ್ಷ್ಮಿ ಅವರು, ಡಾಕ್ಟರ್ ಹರಿಕುಮಾರ್ ಅಂದ್ರೆ ಅವ್ರ ಹೈದರಾಬಾದ್ ಮಾಸ್ಟರ್, ಹಳೆ ಮಾಸ್ಟರ್ಸ್ ಇವರೆಲ್ಲ, ಮತ್ತೆ ಬಾರ್ಬರಾ ಮೆರ್ಸಿನ್ಯಾಕ್, ಬಾರ್ಬರಾ ಹ್ಯಾಂಡ್-ಕ್ಲೋ, ಈ ಬುಕ್ಸು, ಇವರೆಲ್ಲ ವರ್ಕ್ಸ್ ಎಲ್ಲ ನಾನು ಒಂದು ಕಾಲದಲ್ಲಿ ಓದ್ತಾ ಇದ್ದೆ ತುಂಬಾ. ಅವಾಗ ಕಾನ್ಷಿಯಸ್ನೆಸ್ ಯಾವಾಗಲೂ ಸೋಲ್ ಮೇಲೆ ಇರುತ್ತೆ, ಲೈಟ್ ಮೇಲೆ ಇರುತ್ತೆ. ನಾವು ಈ ಬಾಡಿ ಅಲ್ಲ ಅನ್ನೋ ಸತ್ಯ ಗೊತ್ತು, ಬಟ್ ಅದಕ್ಕೆ ಸಪೋರ್ಟ್ ನಾವು ಕೊಡಬೇಕು. ಅಂದ್ರೆ ಈ ರಿಗ್ರೆಷನ್ ಕೇಸಸ್ ನೀವು ಓದಿದ್ರೆ ಚೆನ್ನಾಗಿರುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದೊಂದು ರಿಗ್ರೆಷನ್ ಕೇಸಸ್ನು ನೀವು ಓದ್ಬೇಕು. ಆ ಬುಕ್ಸ್ ಅಲ್ಲಿ ಫುಲ್ ಕೇಸಸ್ ಇರುತ್ತೆ. ಅಂದ್ರೆ ಒಂದು ಲೈಫ್ ಟೈಮ್ ಏನು, ಬಿಫೋರ್ ಏನು, ಆಫ್ಟರ್ ಏನು, ನೆಕ್ಸ್ಟ್ ಲೈಫ್ ಟೈಮ್ ಏನು. ಇದಾದ್ಮೇಲೆ ನೆಕ್ಸ್ಟ್ ಡೇ ಒಬ್ಬ ತಾಯಿ ಮಗಳು ಇಬ್ರು ಬಂದ್ರು ನನ್ನ ಹತ್ರ. ಇಬ್ರು ಬಂದ ತಕ್ಷಣ ಆ ತಾಯಿನ ನಾನು ನೋಡ್ತಾ ಇದ್ರೆ ಅವ್ರ ಎನರ್ಜಿ ಏನ್ ಕಾಣಿಸ್ತು ನನಗಂದ್ರೆ, ಅವ್ರ ಚಕ್ರಾಸ್ ಎಲ್ಲ ಕಾಣಿಸ್ತು. ಒಂದು ಸ್ನೇಕು ಕೆಳಗಿಂದ ಬಂದು ಹಾರ್ಟ್ ಚಕ್ರ ಹತ್ರ ನಿಲ್ಕೊಂಡಿದೆ. ನಾನು ಹೇಳಿದ್ನಿ, ಇವರ ಹಾರ್ಟ್ ಚಕ್ರ ಮೇಡಮ್, ಹಾರ್ಟ್ ಚಕ್ರ ಅಲ್ಲಿ ನೀವಿದ್ದೀರಾ ಅಂತ. ಆ ಮಗಳು ನೋಡಿದ್ರೆ ಥ್ರೋಟ್ ಚಕ್ರ ಅಲ್ಲಿ ಇದ್ದಾರೆ. ಅಂದ್ರೆ ಸೋಲ್ ಲೆವೆಲ್ ಅಲ್ಲಿ ಇಷ್ಟೇ ಡೆವಲಪ್ ಆಗುತ್ತೆ. ಏನೇ ಧ್ಯಾನ ಬಗ್ಗೆ ನಾವು ಹೇಳಿದ್ರು ಮಾತಾಡಿದ್ರು ಅವ್ರು ಇಲ್ಲಿಂದಾನೇ ನೋಡ್ತಾ ಇದ್ದಾರೆ. ಅಂದ್ರೆ ಮನಿದ ಅಭಿಮಾನ, ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಅಯ್ಯೋ ಪಾಪ,
ಎಲ್ಲರಿಗೂ ಸಹಾಯ ಮಾಡಬೇಕು ಆ ದೃಷ್ಟಿಯಿಂದಾನೇ ನೋಡ್ತಾರೆ. ನೀವು ಎಷ್ಟೇ ಆತ್ಮಜ್ಞಾನ ಹೇಳಿದ್ರು ಏನು ಒಳಗೆ ಹೋಗಲ್ಲ. ಯಾಕೆಂದ್ರೆ ಅವರು ಈ ಲೆನ್ಸ್ ಇಂದ ನೋಡ್ತಾ ಇದ್ರು, ನಾವು ಈ ಲೆನ್ಸ್ ಇಂದ ಮಾಡ್ತಾ ಇದ್ವಿ. ಈ ಲೆನ್ಸ್ ಇಂದ ನಾವು ಮಾತಾಡ್ತಾ ಇದೀವಿ, ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. 1 hour ಮಾತಾಡಿದ್ರು ಏನು ಒಳಗೆ ಹೋಗಲ್ಲ. ಆ ತರ ಫಸ್ಟ್ ನಮ್ಮ ಎದುರುಗಡೆ ಯಾರಿದಾರೋ ಅವ್ರು ಯಾವ ಸ್ಥಿತಿಯಲ್ಲಿ ಇದಾರೋ ಅನ್ನೋದು ನೋಡ್ಬೇಕು. ಇಲ್ಲ ಅಂದ್ರೆ ಅವ್ರ ಮಾತುಗಳಿಂದಾನೇ ನಮಗೆ ಅರ್ಥ ಆಗುತ್ತೆ. ಹಂಗಾಗಿ ಅವ್ರಿಗೆ ಧ್ಯಾನ ಮಾಡಿ ಸಾಕು ಅಷ್ಟೇ. ನೀವು ಎಕ್ಸ್ಟ್ರಾ ಏನೇ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಅದು ದಾಟಬೇಕು. ನಾನು ಒಂದೇ ಹೇಳಿದ್ನಿ, ಆ ಮಗಳಿಗೂ ಹೇಳಿದ್ನಿ, ಅಮ್ಮಗೂ ಹೇಳಿದೀನಿ, ನೀವು ಧ್ಯಾನ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಲೈಫ್ ಟೈಮಲ್ಲಿ ಫ್ಯೂಚರ್ ವಿಷನ್ ನನಗೆ ನೋಡಿದೀನಿ, ಮತ್ತೆ ನೀವಿಬ್ರು ಸೇಮ್ ಫ್ಯಾಮಿಲಿಯಲ್ಲಿ ಹುಡ್ತೀರಿ, ಅಮ್ಮ ಮಗಳಾಗಿ ಮಗಳು ಅಮ್ಮ ಆಗಿ ಹುಡ್ತೀರಿ ಅಂತ ಹೇಳಿದ್ರಿ. ಅಮ್ಮ ಇದು ಓಕೆ, ಓಕೆ ಸರ್, ನನ್ನ ಮಗಳೆಲ್ಲ ನಮ್ಮ ಅಮ್ಮ ಅಂತ. ಬಟ್ ಮಗಳಿಗೆ ಬೇಡ ಸರ್, ನನ್ಗಿದು ಬೇಡ, ನಾನು ಈ ಸೈಕಲಲ್ಲಿಂದ ಹೊರಗೆ ಬರ್ಬೇಕು, ನಾನು ಏನ್ ಮಾಡಬೇಕು ಅಂತ. ಅವಾಗ ನನ್ನ ಸೋಲಿಗೆ ಕನೆಕ್ಟ್ ಆಗ್ತಾ. ನಾನು ಹೇಳಿದ್ ನೀವು ಥ್ರೋಟ್ ಚಕ್ರ ಅಲ್ಲಿ ಇದ್ದೀರಿ, ನೀವು ಸಾಧನೆ ಮಾಡಿಲ್ಲ ಅಂದ್ರೆ, ದಾಟಿ ಇಲ್ಲಿ ಹೋಗಿಲ್ಲ ಅಂದ್ರೆ ಮತ್ತೆ ನಿಮ್ಮ ಅಮ್ಮ ನಿಮ್ಮ ಮಗಳಾಗಿ ಬರ್ತಾರೋ, ನೀವು ಫಸ್ಟ್ ಹೋಗಿ ನೀವು ತಾಯಿಯಾಗಿ ಬರ್ತೀರಿ. ಅಂದ್ರೆ ನನ್ಗೆ ಬೇಡ ಸರ್, ನಾನು ಸಾಧನೆ ಮಾಡ್ತೀನಿ ಅಂತ ಒಪ್ಕೊಂಡು. ಅಂದ್ರೆ ಪ್ರಾಬಬಿಲಿಟೀಸ್ ಆಫ್ ದ ರೀಬರ್ತ್ಸ್, ಫ್ಯೂಚರ್ ಲೈಫ್ಸ್ ಅಂತಾರೆ. ಪಾಸ್ಟ್ ಲೈಫ್ಸ್ ಹೆಂಗಿದೆಯೋ ಫ್ಯೂಚರ್ ಲೈಫ್ಸ್ ಇದೆ. ಇದು ನೀವು ಸಾಧನೆ ಮಾಡಿಲ್ಲ ಅಂದ್ರೆ ಮತ್ತೆ ಬರ್ತೀರಿ. ನನಗೇನಿಲ್ಲ, ನಾನು ನೋಡಿ ಸತ್ಯ ಹೇಳ್ಬಿಟ್ಟು ನಾನು ಬರ್ತಾ ಇದ್ದೀನಿ. ಇನ್ನೊಬ್ರು ಸೆಷನ್ ಅಲ್ಲಿ ಕ್ವಶನ್ಸ್ ಕೇಳಿತ್ತು, ಸರ್ ಮೊನ್ನೆನೋ ಫ್ಲೈಟ್ ವಿಮಾನ ಡ್ಯಾಮೇಜ್ ಆಗಿದೆ ಅಲ್ವಾ, ಎಲ್ಲ ಕ್ರ್ಯಾಶ್ ಆಗಿದೆ ಅಲ್ವಾ, ಇಷ್ಟು ಮೆಡಿಟೇಟರ್ಸ್ ಇದೀರಿ, ಇಷ್ಟು ಥರ್ಡ್ ಐ ಮಾಸ್ಟರ್ಸ್ ಇದ್ರು, ನೀವು ಮುಂಚೆನೆ ಹೇಳಿರ್ಬೋದಲ್ವಾ ಇದೆಲ್ಲ ನೋಡಿ ಅಂತ. ಆಯ್ತು, ನಾನು ಹೋಗಿ ಈ ಫ್ಲೈಟ್ ಕ್ರ್ಯಾಶ್ ಆಗ್ತಾ ಇದೆ ಅಂದ ತಕ್ಷಣ ಎಲ್ಲರೂ ಹೌದಾ ಅಂತ ಸ್ಟಾಪ್ ಆಗ್ತಾರ? ಆ ಥರ ಹೇಳ್ಬೋದಾ? ಇಂಟರ್ಫಿರೆನ್ಸ್ ಆಗಲ್ವಾ? ಈಗ ಚನ್ನರಾಯಪಟ್ಟಣದಲ್ಲಿ ನೆಕ್ಸ್ಟ್ ಮಂತ್ ಯಜ್ಞ ನಡೀತಾ ಇದೆ. ಇದು ಆಗಿಲ್ಲ ಅಂದ್ರೆ ಆ ಕಂಪ್ಲೀಟ್ ಪ್ಲೇಸ್ ಅಲ್ಲಿ ಎರ್ತ್ಕ್ವೇಕ್ ಬಂದು ಎಲ್ಲ ಡ್ಯಾಮೇಜ್ ಆಗುತ್ತೆ. ಇದನ್ನ ನಾನು ನೋಡಿದ್ನಿ ವಿಷನ್. ಎಷ್ಟು ಜನ ನಂಬ್ತಾರದನ್ನು? ಸೊ ಫ್ಯೂಚರ್ ಲೈಫಲ್ಲಿ ಏನಾಗುತ್ತೆ ಅನ್ನೋದು ನಾವು ಥರ್ಡ್ ಐಯಲ್ಲಿ ನೋಡಿದ ತಕ್ಷಣ ಯಾರು ನಂಬಲ್ಲ. ಅದಕ್ಕೆ ಬೇರೆಯೊಬ್ಬರು ಬಿಲೀವ್ ಆಗಬೇಕು ಅಂತ ನಾವು ಹೇಳೋಕೆ ಅವಶ್ಯಕತೆ ಇಲ್ಲ. ಅದಕ್ಕೆ ಪರಿಹಾರ ಏನೋ ಅದನ್ನು ಮಾಡಬೇಕು. ಈಗ ಪರಿಹಾರ ಈ ಯಜ್ಞ ಮಾಡ್ತಾ ಇದ್ವಿ. ನಮ್ಮ ಶಕ್ತಿ ನಾವು ಅಲ್ಲಿ ಸಾಧನೆ ಮಾಡಿ ಅಲ್ಲಿ ಎನರ್ಜೀಸನ್ನು ಆ ಭೂಮಿ ತಾಯಿಗಲ್ಲಿ ಕೊಟ್ಟರೆ ಶಾಂತಿ ಆಗುತ್ತೆ. ಅಲ್ಲಿ ಯಾವುದೇ ಒಂದು ಡ್ಯಾಮೇಜ್ ಆಗಲ್ಲ. ಅದಕ್ಕೆ ಅಲ್ಲಿ ಜುಲೈ 30 ಯಜ್ಞ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.